ಹಾಯ್ ಎವ್ರಿವನ್. ಈಗ ಸ್ಕ್ವೇರ್ ರೂಟನ್ನು ಫೈಂಡ್ ಮಾಡೋ ಈಸಿ ಮೆಥಡನ್ನು ತಿಳಿದುಕೊಳ್ಳೋಣ. ಫೈಂಡ್ ಸ್ಕ್ವೇರ್ ರೂಟ್ ಆಫ್ 15129 ಅಂತ ಕೇಳಿದ್ದಾರೆ. ಸೊ ಈಗ ಕೇಳಿದಾಗ ಇಲ್ಲಿ ನಾವು ಏನು ಮಾಡಬೇಕು, ನಂಬರಲ್ಲಿ ಬಲಗಡೆಯಿಂದ 2 ಡಿಜಿಟ್ ಆಗೋ ಹಾಗೆ ಗ್ರೂಪ್ಗಳನ್ನು ಮಾಡ್ಕೋಬೇಕಾಗುತ್ತೆ. ಸೊ 29 ಅನ್ನೋದೊಂದು ಗ್ರೂಪು, ನೆಕ್ಸ್ಟ್ 151. ಸೊ 151ನ ಸಮೀಪದ ನಮಗೆ ಸ್ಕ್ವೇರ್ ಗೊತ್ತಿದೆ. ಸೊ ಇಲ್ಲಿ ಇದನ್ನು 1 ಮತ್ತು 51 ಅಂತ ಸಪ್ರೇಟಾಗಿ ಮಾಡೋದು ಬೇಡ, 151 ಅಂತ ಹೇಳಿ ಗ್ರೂಪ್ ಆಗಿ ತೆಗೆದುಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ಏನು 29 ಲಾಸ್ಟ್ ಬಂದಿದೆ ಅಂದಾಗ, ಸೊ 9 ಲಾಸ್ಟ್ ಬಂದಾಗ ಸ್ಕ್ವೇರ್ ರೂಟ್ನಲ್ಲಿ ಏನಾಗಿರುತ್ತೆ, 3 ಅಥವಾ 7 ಬಂದಿರುತ್ತೆ. ಸೊ ಇಲ್ಲಿ 3 3 9 7 7 49 ಆಗುತ್ತೆ. ಸೊ ಸ್ಕ್ವೇರ್ನಲ್ಲಿ 9 ಬರುತ್ತೆ, ಸ್ಕ್ವೇರ್ ರೂಟ್ನಲ್ಲಿ ಏನಾಗಿರುತ್ತೆ 3 ಅಥವಾ 7 ಬಂದಿರುತ್ತೆ. ನೆಕ್ಸ್ಟ್ ಇಲ್ಲಿ 151 ಅನ್ನೋದು 151ಕ್ಕೆ ಸಮೀಪವಾಗಿರುವ ಮತ್ತು ಚಿಕ್ಕದಾಗಿರುವ ಸ್ಕ್ವೇರ್ ಯಾವುದು, 144. 151ಕ್ಕೆ ಸಮೀಪವಾದ ಸ್ಕ್ವೇರ್ ಇನ್ನೊಂದಿದೆ 169, ಬಟ್ ಅದು 151ಕ್ಕಿಂತ ದೊಡ್ಡದಿದೆ. ಸೊ ಇಲ್ಲಿ ನಾವು ಯಾವಾಗಲೂ ಚಿಕ್ಕದನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ 151ಕ್ಕೆ ಚಿಕ್ಕದಾದ ಸ್ಕ್ವೇರ್ ಯಾವುದು, 144. 144ರ ಸ್ಕ್ವೇರ್ ರೂಟ್ ಏನು, 12. ನೆಕ್ಸ್ಟ್ ಇಲ್ಲಿ 123 ಬರ್ಬೋದು ಅಥವಾ 127 ಬರ್ಬೋದು. ನೆಕ್ಸ್ಟ್ ಇದನ್ನು ಯಾವ ರೀತಿ ಫೈಂಡ್ ಮಾಡೋದಂದ್ರೆ 12ರ ನೆಕ್ಸ್ಟ್ ನಂಬರ್ ಏನು, 13. 12 ಇಂಟು 13 ಮಾಡಿದಾಗ ಎಷ್ಟು ಬರುತ್ತೆ, 156 ಬರುತ್ತೆ. ಸೊ ಇಲ್ಲಿ ಬಂದಂಥ 156 ಏನಿದೆಯಲ್ಲ, ಆ ಕೊಟ್ಟಂತಹ ನಂಬರ್ ಏನಿದೆಯಲ್ಲ 151, ಅದು ಏನಾಗಿದೆ, ಚಿಕ್ಕದಾಗಿದೆ. ಈ 156ಕ್ಕಿಂತ 151 ಚಿಕ್ಕದಾಗಿದೆ. ಸೊ ಈ ಥರ ಚಿಕ್ಕದಾಗಿದ್ದಾಗ ನಾವು ಸ್ಮಾಲ್ ನಂಬರ್ ಏನಿರುತ್ತಲ್ಲ 3 ಅನ್ನೋದನ್ನು ಸೆಲೆಕ್ಟ್ ಮಾಡಬೇಕು. ಸೊ ಇಲ್ಲಿ ಚಿಕ್ಕ ನಂಬರನ್ನು ಸೆಲೆಕ್ಟ್ ಮಾಡಬೇಕು. 123 ಅನ್ನೋದು ಸರಿಯಾಗಿರುತ್ತದೆ. ಇಲ್ಲಿ 156 ಬಂದಿದೆಯಲ್ಲ, ಅದಕ್ಕಿಂತ ಮೇಲೆ 157 60 70 ಈ ಥರ ಇದ್ದಾಗ ನಾವು 7ಅನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ 151 156ಕ್ಕಿಂತ ಚಿಕ್ಕದಿರೋದ್ರಿಂದ ಸೊ ಇಲ್ಲಿ 123 ಅನ್ನೋದು ಸರಿಯಾಗಿರುತ್ತದೆ ಆನ್ಸರು. ಅದೇ ರೀತಿಗೆ ಇನ್ನೊಂದು ಕ್ವಶನ್ ಅನ್ನು ನೋಡ್ಬೋದು. ಫೈಂಡ್ ಸ್ಕ್ವೇರ್ ರೂಟ್ ಆಫ್ 4 5 7 9 6 ಅಂತ ಕೇಳಿದ್ರೆ, ಸೊ ಇಲ್ಲಿ ಬಲಗಡೆಯಿಂದ 2 ಡಿಜಿಟ್ನ ಗ್ರೂಪ್ ಮಾಡೋದಾದರೆ ಇಲ್ಲಿ 96 ಬರುತ್ತೆ, ಇಲ್ಲಿ 457 ಬರುತ್ತೆ. ನೆಕ್ಸ್ಟ್ ಇಲ್ಲಿ ಸ್ಕ್ವೇರ್ನಲ್ಲಿ ಲಾಸ್ಟ್ 6 ಇದ್ದಾಗ ಸ್ಕ್ವೇರ್ ರೂಟ್ನಲ್ಲಿ 4 ಅಥವಾ 6 ಬರುತ್ತೆ. ಸೊ ಲಾಸ್ಟ್ ಡಿಜಿಟ್ ಏನು ಬರುತ್ತೆ, 4 ಅಥವಾ 6 ಬರುತ್ತೆ. ನೆಕ್ಸ್ಟ್ ಇಲ್ಲಿ 457 ಅನ್ನೋದು 441 ಸ್ಕ್ವೇರ್, 457ಕ್ಕಿಂತ ಚಿಕ್ಕದಾದ ಸ್ಕ್ವೇರ್ ಯಾವುದು, 441. ಸೊ ಅದು ಇದ್ರದ್ದು 441 ಸ್ಕ್ವೇರ್ ರೂಟ್ ಏನು ಬರುತ್ತೆ, 21 ಬರುತ್ತೆ. ನೆಕ್ಸ್ಟ್ ಇಲ್ಲಿ 214 ಆದರೂ ಬರ್ಬೋದು, 216 ಆದರೂ ಬರ್ಬೋದು ಸ್ಕ್ವೇರ್ ರೂಟ್. ಇದನ್ನು ಯಾವ ರೀತಿ ಫೈಂಡ್ ಮಾಡೋದು, 21. ಇದರ ನೆಕ್ಸ್ಟ್ ನಂಬರ್ 22. 21 ಇಂಟು 22 ಮಾಡಿದಾಗ 462 ಬರುತ್ತೆ. ಸೊ ಈ 462 ಏನು ಬಂದಿದೆಯಲ್ಲ, ಕೊಟ್ಟಂಥ ನಂಬರ್ 457, ಇದು 462ಕ್ಕಿಂತ ಚಿಕ್ಕದಾಗಿದೆ. ಸೊ ಚಿಕ್ಕದಾಗಿದ್ದಾಗ ನಾವು ಚಿಕ್ಕ ನಂಬರ್ 4 ಏನಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. 462ಕ್ಕಿಂತ ದೊಡ್ಡದಾಗಿತ್ತಂದ್ರೆ 6ಅನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಇದು ಚಿಕ್ಕದಾಗಿರೋ ಕಾರಣ ಇಲ್ಲಿ 214 ಅನ್ನೋದು ಕರೆಕ್ಟ್ ಆಗಿರುತ್ತದೆ. ಸೊ ಸ್ಕ್ವೇರ್ ರೂಟ್ ಆಫ್ 4 5 7 9 6 ಏನಾಗಿರುತ್ತೆ, 214 ಅನ್ನೋದು ಕರೆಕ್ಟ್ ಆಗಿರುತ್ತದೆ. ಈ ರೀತಿಯಾಗಿ ಸ್ಕ್ವೇರ್ ರೂಟನ್ನು ನಾವು ಫೈಂಡ್ ಮಾಡ್ಬೋದು.